ದುಡ್ಡಿನ ಸಮಸ್ಯೆ ಇರುವ ಯಾವುದೇ ಒಬ್ಬ ವ್ಯಕ್ತಿಯು ಈ ಪುಟ್ಟ ಪ್ರಯೋಗ ಮಾಡುವುದರಿಂದ ಮನೆಯಲ್ಲಿ ಧನಾಗಮನವಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತದೆ. ಯಾವ ತಂತ್ರ ಮಾಡಬೇಕು ಅನ್ನೋದಾದರೆ, ದೈವ ಸಂಕಲ್ಪ ಮಾಡುವಂತಹ ಕೆಲವು ವಸ್ತುಗಳನ್ನು ಬಿಳಿಯ ಬಟ್ಟೆಯಲ್ಲಿ ನಾವು ತಿಳಿಸುವ ನಿಯಮದೊಂದಿಗೆ ಮಾಡಿದರೆ ಸಾಕು, ಖಂಡಿತವಾಗಿಯೂ ಧನಾಕರ್ಷಣೆ ಅನ್ನುವುದು ಆಗುತ್ತೆ. ಅದೇನು ಅಂತ ಹೇಳ್ತೀವಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕೂಡ ಟಚ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಅಂದ್ಕೊಂಡು ಒಂದು ಕಮೆಂಟ್ ಹಾಕಿ. ಲಕ್ಷ್ಮಿ ಅನುಗ್ರಹ ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ. ಸಾವಿರಾರು ಕಷ್ಟಗಳಿದ್ದರೂ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಅನೇಕ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಅದರ ಅನುಸಾರವಾಗಿಯೇ ನಾವು ತಿಳಿಸ್ಕೊಡುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಆಗುವಂತಹ ಕೆಲವು ಸಮಸ್ಯೆಗಳು. ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದಾದರೆ, ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಕೆಲವು ವಸ್ತುಗಳನ್ನು ಬಿಳಿಯ ಬಟ್ಟೆಯಲ್ಲಿ ನಾವು ತಿಳಿಸ್ಕೊಡುವ ನಿಯಮದೊಂದಿಗೆ ಹಾಕಿ ಕಟ್ಟಬೇಕು. ಅದೇನು ಅಂತಂತಂದರೆ, ಕೆಲವು ವಸ್ತುಗಳು ಮೊದಲನೇದಾಗಿ ಮಹಾಲಕ್ಷ್ಮಿಗೆ ಅತ್ಯದ್ಭುತವಾದ ತುಂಬ ಪ್ರೀತಿಯಾದಂತಹ ಗೋಮತಿ ಚಕ್ರಗಳು. ಈ ಗೋಮತಿ ಚಕ್ರಗಳು 5 ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಬೇಕು. 5 ಗುಲಗಂಜಿ ಕಾಳುಗಳನ್ನು ಕೂಡ ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಸಾರಂಗ ಮುದ್ರೆಯಲ್ಲಿ 5 ಬಾರಿ ನೀವು ಬಿಳಿ ಸಾಸುವೆಯನ್ನು ತೆಗೆದುಕೊಳ್ಳಬೇಕು. ಇಷ್ಟನ್ನು ತೆಗೆದುಕೊಂಡು ಬಿಳಿಯ ಬಟ್ಟೆಯ ಒಳಗಡೆ ಹಾಕಬೇಕು. ಅದಕ್ಕೂ ಮೊದಲು ಬಿಳಿ ಬಟ್ಟೆಯನ್ನು ತಣ್ಣೀರಿನಲ್ಲಿ ಅದ್ದಬೇಕು. ಅಜ್ಜಿದ ನಂತರ ಅದನ್ನು ತೆಗೆದುಕೊಂಡು ಕುಂಕುಮ ಮತ್ತು ಅರಿಶಿಣ ಮಿಶ್ರಣ ಮಾಡಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಳಿಯ ಬಟ್ಟೆಯ ಮಧ್ಯಭಾಗದಲ್ಲಿ ಬರೆಯಬೇಕು. ಈಗ ನಾವು ತಿಳಿಸ್ಕೊಡುವ ಹಾಗೆ ಎಲ್ಲವನ್ನು ಬಿಳಿಯ ಬಟ್ಟೆ ಒಳಗಡೆ ಹಾಕಿ ಅದನ್ನು ಒಂದು ಗಂಟು ಹಾಕಿ ಎಲ್ಲವೂ ಕೆಳಗಡೆ ಬರುವ ಹಾಗೆ ಕಟ್ಟಬೇಕು. ಗಟ್ಟಿಯಾಗಿ ಕಟ್ಟಿದ ನಂತರ ಅದನ್ನು ಒಂದು ಪುಟ್ಟ ಪೊಟ್ಟಣದ ರೀತಿಯಾಗಿ ಮಾಡಿಕೊಂಡು ಕಸ್ತೂರಿಯಿಂದ ಮಾಡಿದಂತಹ ಅರಿಶಿಣವನ್ನು ಅದಕ್ಕೆ ಹಾಕಬೇಕು. ಪ್ರತಿಯೊಂದು ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಬೇಡಿಕೊಂಡು ಓಂ ನಮೋ ಕಮಲವಾಸಿನ್ಯೈ ನಮಃ ಅಂತ ಈ ಮಂತ್ರನ ಭಕ್ತಿಯಿಂದ 51 ಬಾರಿ ಹೇಳಬೇಕು. ಕನಿಷ್ಠ ಪಕ್ಷ 21 ಬಾರಿ, 108 ಬಾರಿ ಹೇಳಿದರೆ ಆಯಿತು. ಭಕ್ತಿ ಶ್ರದ್ಧೆಯಿಂದ 51 ಬಾರಿ ಹೇಳುತ್ತಾ ಈ ವಸ್ತುಗಳನ್ನೆಲ್ಲ ಹಾಕಿದರೆ ತುಂಬ ಶ್ರೇಷ್ಠವಾಗುತ್ತೆ. ಇದನ್ನು ಕಟ್ಟು ಹಾಕಿದ ನಂತರ ಮನೆಯ ದೇವರ ಕೋಣೆಯ ದೇವ ಮೂಲೆಯಲ್ಲಿ ಇದನ್ನಿಡಬೇಕು. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಂದು ಇದನ್ನು ತಪ್ಪದೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಮಹಾಲಕ್ಷ್ಮಿ ಯೋಗ ನಿಮ್ಮ ಮನೆಗೆ ಆಗುತ್ತದೆ. ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಇದ್ದರೂ ಕ್ರಮೇಣ ಕಡಿಮೆ ಆಗುತ್ತಾ ನಿಮ್ಮನ್ನು ಬಡತನದಿಂದ ಶ್ರೀಮಂತರನ್ನಾಗಿಸುತ್ತದೆ. ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವ ಆಡ್ತಾಳೆ. ಮನೆಯ ದರಿದ್ರವೆಲ್ಲ ತೊಲಗಿ ಹೋಗುತ್ತದೆ. ಶ್ರೀಮಂತಿಗೆ ಪ್ರಾಪ್ತವಾಗುತ್ತದೆ. ಅಷ್ಟ ಐಶ್ವರ್ಯ ನಿಮ್ಮದಾಗುತ್ತದೆ. ಇವತ್ತೇ ಪರೀಕ್ಷೆ ಮಾಡಿ ನೋಡಿ. ಒಂದು ವೇಳೆ ಇದು ನಿಮಗೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ, ಈ ಮೂಟೆಯನ್ನು ಮಾಡಿದಂತಹ ಕೆಲವು ಪರಿಹಾರದ ಸೂತ್ರಗಳನ್ನು ಪ್ರಧಾನ ತಾಂತ್ರಿಕರು, ದೈವಜ್ಞರು, ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಕೇಳಿ. ಅವರೇ ನಿಮಗೆ ಇದನ್ನು ಶುದ್ಧ ಹಸ್ತದಿಂದ ಸಿದ್ಧಿಸಿ ಮಾಡಿಕೊಡುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.